ಒಂದೂರಿನಲ್ಲಿ ಶ್ರೀನಿವಾಸ ಎಂಬ ಒಬ್ಬ ವ್ಯಾಪಾರಿ ಇದ್ದನು. ಅವನು ಜನರಿಗೆ ಬೇಕಾದ ವಸ್ತುಗಳನ್ನು ಕೊಂಡು ಮಾರುವುದು ಅವನ ದಿನನಿತ್ಯದ ಕೆಲಸ. ವಸ್ತುಗಳನ್ನು ಹೊರುವುದಕ್ಕೆ ಅವನ ಬಳಿ ಒಂದು ಕತ್ತೆ ಕೂಡ ಇತ್ತು. ಶ್ರೀನಿವಾಸ ಪ್ರತಿದಿನ ಮಾರುಕಟ್ಟೆಗೆ ಹೋಗುವಾಗ ಮಧ್ಯದಲ್ಲಿ ಇರುವ ಒಂದು ನದಿಯನ್ನು ದಾಟಬೇಕಾಗುತ್ತಿತ್ತು. ಹಾಗಾಗಿ ಪ್ರತಿದಿನ ತನ್ನ ಕತ್ತೆಗೆ ಆ ನದಿಯಲ್ಲಿ ಸ್ನಾನ ಮಾಡಿಸುತ್ತಿದ್ದ. ಹೀಗೆ ದಿನಗಳು ಕಳೆಯುತ್ತಾ ಹೋದವು. ಒಂದು ದಿನ ರಾಮಣ್ಣನಿಗೆ ಒಂದು ಉಪಾಯ ಬಂತು. ನಾನು ದಿನನಿತ್ಯ ಬಡಿಸುವ ಉಪ್ಪನ್ನು ದೊಡ್ಡ ಪ್ರಮಾಣದಲ್ಲಿ ಮಾರಿದರೆ ಹೆಚ್ಚು ಲಾಭ ಸಿಗಬಹುದು ಎಂದು ಯೋಚಿಸಿದ. ಅವನು ಒಂದು ದೊಡ್ಡ ಚೀಲ ತುಂಬ ಉಪ್ಪನ್ನು ಕೊಂಡು ಕತ್ತೆಯ ಮೇಲೆ ಏರಿಸಿ ಮಾರುಕಟ್ಟೆ ಕಡೆ ಹೊರಟ. ನದಿಯನ್ನು ದಾಟುವಾಗ ಉಪ್ಪಿನ ಭಾರ ತಾಳಲಾಗದೆ ಕತ್ತೆಯ ಕಾಲು ಜಾರಿ ನೀರಿನೊಳಗೆ ಬಿತ್ತು. ಉಪ್ಪು ನೀರಿನಲ್ಲಿ ಒದ್ದೆಯಾಗಿ ಸ್ವಲ್ಪ ಕರಗಿ ಹೋಯಿತು. ಕತ್ತೆ ಕಷ್ಟಪಟ್ಟು ಮೇಲಕ್ಕೆ ಎದ್ದಿತು. ಶ್ರೀನಿವಾಸ ಚೀಲವನ್ನು ಮತ್ತೆ ಕತ್ತೆಯ ಮೇಲೆ ಇಟ್ಟಾಗ ಚೀಲದ ತೂಕ ಕಡಿಮೆಯಾಗಿತ್ತು. ಅದನ್ನು ಗಮನಿಸಿದ ಕತ್ತೆ ಯೋಚಿಸಿತು. ನಾನು ನೀರಿನಲ್ಲಿ ಬಿದ್ದರೆ ಭಾರ ಕಡಿಮೆಯಾಗುತ್ತೆ ಯೋಚಿಸಿತು. ನೀರಿನಲ್ಲಿ ಬಿದ್ದರೆ ಭಾರ ಕಡಿಮೆಯಾಗುತ್ತೆ. ಮರುದಿನ ಮತ್ತೆ ಉಪ್ಪಿನ ಚೀಲ ಏರಿಸಿದಾಗ ಕತ್ತೆ ಉದ್ದೇಶಪೂರ್ವಕವಾಗಿ ನದಿಯೊಳಗೆ ಬಿದ್ದಿತು. ಹೀಗೆ ಪ್ರತಿದಿನ ಕತ್ತೆ ಅದೇ ಕೆಲಸ ಮಾಡತೊಡಗಿತು. ಒಂದು ದಿನ ಶ್ರೀನಿವಾಸನಿಗೆ ಸತ್ಯ ಅರ್ಥವಾಯಿತು. ಈ ಕತ್ತೆಗೆ ಪಾಠ ಕಲಿಸಲೇಬೇಕು ಎಂದು ನಿರ್ಧರಿಸಿದ. ಮುಂದಿನ ದಿನ ಶ್ರೀನಿವಾಸನು ಉಪ್ಪಿನ ಬದಲು ಒಂದು ಚೀಲ ತುಂಬ ಹತ್ತಿಯನ್ನು ತುಂಬಿಸಿ ಕತ್ತೆಯ ಮೇಲೆ ಏರಿಸಿದ. ನದಿಯ ಬಳಿ ಬಂದ ತಕ್ಷಣ ಹಳೆಯ ಅಭ್ಯಾಸದಂತೆ ಕತ್ತೆ ಮತ್ತೆ ನೀರಿನಲ್ಲಿ ಬಿದ್ದಿತು. ಆದರೆ ಈ ಬಾರಿ ಹತ್ತಿ ನೀರನ್ನು ಹೀರಿಕೊಂಡು ಇನ್ನಷ್ಟು ಭಾರವಾಯಿತು. ಕತ್ತೆಗೆ ಮೇಲಕ್ಕೆ ಎದ್ದುಕೊಳ್ಳಲು ಸಾಧ್ಯವಾಗಲಿಲ್ಲ. ಬಹಳ ಕಷ್ಟಪಟ್ಟ ನಂತರ ಮಾತ್ರ ಹೊರಬಂತು. ಅದಾಗಲೇ ಕತ್ತೆಗೆ ತನ್ನ ತಪ್ಪು ಅರ್ಥವಾಯಿತು. ಅಂದಿನಿಂದ ಶ್ರೀನಿವಾಸ ಎಷ್ಟೇ ಭಾರವಾದ ಮೂಟೆ ಏರಿಸಿದರೂ ಕತ್ತೆ ಬೇಸರ ಮಾಡದೆ ಸಂತೋಷದಿಂದ ಹೊರುತ್ತಿತ್ತು.